ಬಜೆಟ್ ಮಂಡನೆ ಅಥವಾ ಬಜೆಟ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು. ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಅನುಮೋದಿಸಲಾಗಿದೆ, ಮಾಡಲಾಗಿದೆ, ಚಿಂತಿಸಲಾಗಿದೆ, ಯೋಚಿಸಲಾಗಿದೆ, ಇದೆಲ್ಲವೂ ಬೋಗಸ್ಸು. ಈ ಬಜೆಟ್ನಲ್ಲಿ ಅಂಥದ್ದೇ ಕಾಣ್ತಾ ಇದೆ ನನಗೆ. ಚಿಂತಿಸಲಾಗಿದೆ, ನೋಡಲಾಗಿದೆ, ಮಾಡಲಾಗಿದೆ, ಹೇಳಲಾಗಿದೆ. ಅಂದರೆ ಮಾಡ್ತೀವಿ ಅಂತ ಯಾವಾಗ ಅಂತಿಲ್ಲ. ಈಗ ಬೆಂಗಳೂರಿನ ಟನಲ್ ರೋಡ್ 40,000 ಕೋಟಿಗೆ ಅನುಮೋದನೆ ಕೊಡಲಾಗಿದೆ. ದುಡ್ಡೆತ್ತಿಟ್ರೆ ಆಗತ್ತೆ ಕೆಲಸ, ಇಟ್ಟಿಲ್ಲ ಅಂತಂದ್ರೆ ಇನ್ನೂ ಹಲವು ಯೋಜನೆಗಳು ಇದೇ ರೀತಿ ಇದೆ ಈ ಬಜೆಟಲ್ಲಿ. ಮಾಡ್ತೀವಿ, ಹೇಳ್ತೀವಿ, ನೋಡ್ತೀವಿ, ಆಗತ್ತೆ, ಮಾಡುತ್ತೆ. ದುಡ್ಡು ಇಷ್ಟು ಇಲ್ಲ. ಯುವ ನಿಧಿ 1 ರೂಪಾಯಿ ಇಟ್ಟಿಲ್ಲ ಈ ಬಜೆಟ್ನಲ್ಲಿ, 1 ರೂಪಾಯಿ ಯುವ ನಿಧಿಗೆ ಇಟ್ಟಿಲ್ಲ. ಸೊ ಬಜೆಟ್ಟು ಜನರ ವಿಶ್ವಾಸವನ್ನು ಕಳ್ಕೊಳ್ಳೋದು ಇಂಥದ್ದೇ ಸಂದರ್ಭದಲ್ಲಿ. ಸ್ಟೇಷನ್ಗಳನ್ನು ಜಾಸ್ತಿ ಮಾಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ 2 ಸ್ಟೇಷನ್ ಕೊಟ್ಟಿದ್ದೀವಿ. ಮಾಣಿಯಲ್ಲೊಂದು ಮಾಡ್ತೀವಿ, ಸಜಿಪ ನಡುವಲ್ಲೊಂದು ಮಾಡ್ತೀವಿ. ಸ್ಟೇಷನ್ ಮಾಡಿದರೆ ಅಭಿವೃದ್ಧಿ ಅಂತನಾ ಗೊತ್ತಿಲ್ಲ ನನಗೆ. ಈ ಲೆಕ್ಕಾಚಾರಗಳೇ ಅರ್ಥ ಆಗ್ತಾ ಇಲ್ಲ. ಸುರೇಶ್ ಅವರಿಂದ ಶುರು ಮಾಡ್ತೀನಿ. ಸುರೇಶ್ ಅವರೇ, ಬಹುಶಃ ಇಡೀ ಬಜೆಟ್ನ ಭಾಷಣವನ್ನು ನೋಡಿದರೆ ಹೇಳಲಾಗಿದೆ, ನೋಡಲಾಗಿದೆ, ಅನುಮೋದಿಸಲಾಗಿದೆ. ಎಷ್ಟು ದುಡ್ಡು ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಉತ್ತರ ಇಲ್ಲ. ಬಜೆಟ್ ಕಂಪ್ಲೀಟ್ ಕಾಪಿಯನ್ನು ಓದ್ಕೊಂಡು ಬಂದು ಕೂತಿದ್ದೀನಿ ನಾನು, ಉತ್ತರ ಇಲ್ಲ. ಬಹಳಷ್ಟು ಕಡೆ ಹಂಗೆ ಇದೆ. ಯಾವ ರೀತಿ ವಿಶ್ಲೇಷಿಸಬಹುದು? ಈಗ ಗೌರ್ಮೆಂಟ್ಗೆ ಒಂದು ಅಜೆಂಡಾ, ಫೋಕಸ್ಡ್ ಅಜೆಂಡಾ ಇದ್ದರೆ ಅದರ ಪ್ರಕಾರ ಅದು ಮೂಮೆಂಟ್ ನಡೀತಾ ಇರುತ್ತೆ. ಇಲ್ಲಿ ಈಗ ತಾವು ಹೇಳಿದಾಗೆ, ನಮ್ಮ ಕೋ ಪ್ಯಾನಲಿಸ್ಟ್ ಹೇಳಿದಾಗೇ, ಫಂಡ್ ಬರುತ್ತೆ, ಸಾಲ ತಗೋತೀವಿ. ಸಾಲ ಎಲ್ಲರೂ ತಗೋತಾರೆ. US ಸಹ ಸಾಲ ತಗೊಂಡಿದೆ, ಈವನ್ ಕೇಂದ್ರ ಸರ್ಕಾರ ಕೂಡ ಸಾಲ ತಗೋತಾ ಇದೆ. ಬಟ್ ಅದನ್ನು ಯುಟಿಲೈಸೇಷನ್ ಎಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ತಾವು ಹೇಳ್ದಂಗೆ ಫಂಡ್ ಯುಟಿಲೈಸೇಷನ್ ಬಂತು ಅಂದರೆ, ಅದು ಎಫೆಕ್ಟಿವ್ ಯುಟಿಲೈಸೇಷನ್ ಆದರೆ ಅದಕ್ಕೆ ನಮಗೆ ರಿವಾರ್ಡ್ ಬರುತ್ತೆ. ಆ ರಿವಾರ್ಡೇ ನಮಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಈಗ ರಿವಾರ್ಡ್ನ ರೆವೆನ್ಯೂ ಕನ್ವರ್ಟ್ ಮಾಡದೇ ಇದ್ದಾಗ ಅದು ನಮ್ಗೆ ಹೊರ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಇಲ್ಲಿ ಕೌಂಟರ್ ಆರ್ಗ್ಯುಮೆಂಟು ಕಾಂಗ್ರೆಸ್ನ ಕಡೆಯಿಂದ ಯಾವಾಗಲೂ ಬರುತ್ತೆ ಇದರಲ್ಲಿ. ಅದನ್ನು ನಾನು ನಿಮಗೆ ಕೇಳ್ತೀನಿ. ಜನರಿಗೆ ದುಡ್ಡು ಕೊಡ್ತೀವ್ರಿ, ಜನ ಖರ್ಚು ಮಾಡ್ತಾರೆ, ಖರ್ಚಲ್ಲಿ ತೆರಿಗೆ ಸಂಗ್ರಹ ಆಗುತ್ತೆ, ವ್ಯವಹಾರಗಳಾಗುತ್ತೆ, ಅದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಲೆಕ್ಕಾಚಾರ ಏನು? ಈಗ ಕನ್ಸಂಪ್ಷನ್ ಬೇಸ್ಡ್ ನೇಚರಲ್ಲಿ ತಾವು ಹೇಳ್ತಾ ಇದ್ದೀರಿ ಅಲ್ವಾ? ಸೊ ಈಗ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಏನು ಕೊಡ್ತಾ ಇದ್ದೀರಿ, ಯಾರಿಗೆ ಕೊಡ್ತಾ ಇದ್ದೀರಿ ಒಂದು ಪ್ರಶ್ನೆ ಬರುತ್ತೆ. ಈಗ ನಾನು ಪೊಲಿಟಿಕಲಿ ಇದನ್ನ ನಾನು ಆಂಗಲ್ ಕೊಡ್ಲಿಕ್ಕೆ, ನಾನೊಬ್ಬ ಫೈನಾನ್ಷಿಯಲ್ ಪರ್ಸನ್ ಆಗಿ ಟೆಕ್ನಿಕಲ್ ಮಹಿಳೆಗೆ ವರ್ಷಕ್ಕೆ 24,000 ರೂಪಾಯಿ ಕೊಡ್ತಾ ಇದ್ದೀರಿ. ಮಹಿಳೆ ಖರ್ಚು ಮಾಡ್ತಾಳೆ. ಖರ್ಚು ಮಾಡಿದ್ರೆ ಬೇರೆ ಬೇರೆ ವ್ಯವಹಾರಗಳಿಗೆ ಉತ್ತೇಜನ ಸಿಗುತ್ತೆ, ವ್ಯವಹಾರ ಆಗುತ್ತೆ, ವ್ಯಾಪಾರ ಆಗುತ್ತೆ, ವಾಪಸ್ ದುಡ್ಡು ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತೆ ಅಂತ. ಅದನ್ನ ನೀವು ಎಕ್ಸಾಂಪಲ್ ನೀವೇನು ಹೇಳ್ತಾ ಇದ್ದೀರಲ್ಲ, ಅದೇ ಎಕ್ಸಾಂಪಲ್ ನಿಮ್ ರೆಕಾರ್ಡ್ಸ್ ಅಲ್ಲೂ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ಮಹಿಳೆಯರು ಖರ್ಚೆ ಮಾಡಲ್ವಾ? ರೆಕಾರ್ಡ್ಸ್ ಅಲ್ಲಿ ಹೇಳ್ಬೇಕಲ್ವಾ ಗೌಡ್ರೆ? ರೆಕಾರ್ಡ್ಸ್ ಅಲ್ಲಿ ಬರ್ಬೇಕು ತಾನೆ ಆ ವಿಚಾರನ. ಈಗ ತಾವು ಒಂದ್ ಕಡೆ ತಾವು ಹೇಳ್ತಾ ಇದೀರಿ ನಮಗೆ GST ಕಲೆಕ್ಷನ್ ಕಮ್ಮಿ ಆಗಿದೆ, 10,000 ಕೋಟಿ ಈ ವರ್ಷ ಕಮ್ಮಿ ಆಗಿದೆ. ಅದು ಓಕೆ, ಬಟ್ ಸ್ಲ್ಯಾಬ್ ಅಲ್ಲಿ ಚೇಂಜ್ ಆಗಿದೆ ಅಂದ್ರೆ ದ ಅಬ್ಜೆಕ್ಟಿವ್ ಆಫ್ GST ರಿಡಕ್ಷನ್ ಇದ್ದಿದ್ದೇನಕ್ಕಪ್ಪ ಅಂದ್ರೆ ನಮ್ಮ ಎಕ್ಸ್ಟೆಂಟ್ ನ ಇನ್ಕ್ರೀಸ್ ಮಾಡಕ್ಕೆ, ಕವರೇಜ್ ನ ಇನ್ಕ್ರೀಸ್ ಮಾಡಕ್ಕೆ, ವಿಚ್ ಈಸ್ ಆಲ್ರೆಡಿ ಹ್ಯಾಪನಿಂಗ್. ಅದಾಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇನೆ ನೀವು ರೆವೆನ್ಯೂನ ಕಂಪ್ಯಾರಿಸನ್ ಮಾಡಿ ಪ್ರೀ ರಿಡಕ್ಷನ್ ಪೋಸ್ಟ್ ರಿಡಕ್ಷನ್ ಟು ಟುಡೇ ನೋಡಿದ್ರೆ ನಮ್ಗಲ್ಲಿ ರೇಷಿಯೋ ಗೊತ್ತಾಗುತ್ತೆ. ಸೊ ಈಗ ಅರ್ಧ ಶೇರ್ ಅದರಲ್ಲಿ ಸ್ಟೇಟ್ದು ಇದೆ ತಾನೆ. ಈಗ ನಾನು 18% ಕಲೆಕ್ಟ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ 9%, ಸ್ಟೇಟ್ ಗೌರ್ಮೆಂಟ್ಗೆ 9%. SGST ಪೋರ್ಷನ್, IGST ಬಂದಾಗ ಅಲ್ಲಿ ಮೆಕ್ಯಾನಿಸಮ್ ಕ್ಯಾಲ್ಕುಲೇಷನ್ ಬರುತ್ತೆ, ಅದು ಒಂದು ವಿಚಾರ. ಬಟ್ ನಮಗೆ ರೆವೆನ್ಯೂ ಈಗ ಖರ್ಚು ಮಾಡ್ತಾರೆ, ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ, ದುಡ್ಡು ಬರುತ್ತೆ, ರೆವೆನ್ಯೂ ಜಾಸ್ತಿ ಆಗುತ್ತೆ, ಅದನ್ನ ಪ್ರೂವ್ ಮಾಡಬೇಕಲ್ವಾ? ಸುರೇಶ್ ಅವರು, ಇದೇ ಪ್ರಶ್ನೆ ನಾನು ಚಂದ್ರಕಾಂತ್ ಅವ್ರಿಗೆ ಕೇಳ್ತೀನಿ. ಚಂದ್ರಕಾಂತ್ ಅವರೇ, ಯೂನಿವರ್ಸಲ್ ಬೇಸಿಕ್ ಗ್ಯಾರಂಟಿ ಯೋಜನೆಗಳು, ಇದರ ಮೇಲೆ ಸರ್ಕಾರ ಕಾನ್ಸಂಟ್ರೇಟ್ ಮಾಡ್ತಾನೆ ಇದೆ ಈ ಸರ್ಕಾರ ಬಂದ ದಿನದಿಂದಲೂ ಕೂಡ. ಲಾಜಿಕ್ ಏನು ಅಂತಂದ್ರೆ, ಜನರ ಕೈಯಲ್ಲಿ ದುಡ್ಡಿದ್ರೆ ಖರ್ಚು ಮಾಡ್ತಾರೆ, ವಾಪಸ್ ಬರುತ್ತೆ ಅಂತ. ಅದು ಕಾಣ್ತಾ ಇದೆಯಾ ಬಜೆಟ್ ಅಲ್ಲಿ? ಕಾಣ್ತಾ ಇದೆಯಾ ಅದು? ಈಗ ನೀವು ಗ್ಯಾರಂಟಿ ಬಗ್ಗೆ ಹೇಳಿದ್ರಲ್ಲ, ಅಂಕಿಅಂಶಗಳೆಲ್ಲ ಕೊಡ್ತಾ ಇದ್ದಾರೆ ಬಜೆಟ್ ಅಲ್ಲಿ. ಆದ್ರೆ ನಾನು ಹೇಳ್ತಿರೋ ಇಟ್ಸ್ ಓನ್ಲಿ ಲೆಟರ್ ಅಂತ, ನಾಟ್ ಇನ್ ಸ್ಪಿರಿಟ್ ಅಂತ. ಲೆಟರ್ ಅಂಡ್ ಸ್ಪಿರಿಟ್ ಅಂತ ಎರಡು ಹೇಳ್ತೀವಿ. ಲೆಟರ್ ಅಲ್ಲಿ ಕಾಣ್ತಾ ಇದೆ, ಬಟ್ ಸ್ಪಿರಿಟ್ ಅಲ್ಲಿ ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ವಿಚಾರ ತರಬೇಕು. ಫಿಸ್ಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಕರ್ನಾಟಕ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. ಅವರು ಇಂಪ್ಯಾಕ್ಟ್ ಆಫ್ ಗ್ಯಾರಂಟೀಸ್ ಅಂತ ಸ್ಟಡಿ ಮಾಡ್ತಿದ್ದಾರೆ. ನೀವು ಆ ಸ್ಟಡಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 6,000 ಬೆನಿಫಿಷರೀಸ್ ಮಾತ್ರ ತಗೊಂಡಿದ್ದಾರೆ. ಅಂದ್ರೆ 5 ಗ್ಯಾರಂಟಿಗಳಿದೆಯಲ್ಲ, ಅದರ ಫಲಾನುಭವಿಗಳಿಗೆ ಮಾತ್ರ ತಗೊಂಡಿದ್ದಾರೆ 6,000. ಆದ್ರೆ ನಮ್ಮಲ್ಲಿ ಕೌಂಟರ್ ಫ್ಯಾಕ್ಚುಯಲ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರಿಸರ್ಚ್ ಮಾಡ್ಬೇಕಾದ್ರೆ, ಇಂಪ್ಯಾಕ್ಟ್ ನೋಡ್ಬೇಕಾದ್ರೆ, ಯಾರು ಫಲಾನುಭವಿಗಳು ಯಾರು ಫಲಾನುಭವಿಗಳು ಅಲ್ಲ ಇಬ್ರು ತಗೋಬೇಕು. ಅದಕ್ಕೆ ಕಂಟ್ರೋಲ್, ಟ್ರೀಟ್ಮೆಂಟ್ ಅಂಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಕರೆಕ್ಟ್. ಅದು ತಗೊಂಡೇ ಇಲ್ಲ, ತಗೊಳ್ಳದೆ ಅವ್ರು ಇಂಪ್ಯಾಕ್ಟ್ ಸ್ಟಡಿ ಮಾಡಿದ್ದಾರೆ.
ನಂಬರ್ 1. ನಂಬರ್ 2, ಇವಾಗ ಕ್ವಶನ್ ನೋಡಿದ್ರೆ ನೀವು ಆ ಕ್ವಶನ್ ಕೇಳ್ತಾರಲ್ಲ, ಆ ಕ್ವಶನ್ ನೋಡಿದ್ರೆ ಎಲ್ಲ ಲೀಡಿಂಗ್ ಕ್ವಶನ್ಸ್ ಅಂದ್ರೆ ಆರ್ ಯು ಆನೆಸ್ಟ್ ಅಂದ್ರೆ ಎಸ್ ಅಂತೀನಿ, ಆರ್ ಯು ಕರಪ್ಟ್ ಅಂದ್ರೆ ನೋ ಅಂತೀನಿ, ಆ ತರ. ಸೊ ನಿಮ್ಗೆ ಸಂತೋಷ ಆಗಿದೆ ಹ್ಞೂ ಅಂತಾನೆ. ಈಗ ವೆರಿಫೈ ಮಾಡ್ತಾ ಇಲ್ಲ ಯಾವುದುವೆ. ಉದಾಹರಣೆಗೆ ನಾನು ದುಡ್ಡು ತಗೊಂಡು ನಾನು ರೆಫ್ರಿಜರೇಟರ್ ತಗೊಂಡ್ರೆ ಎಸ್ ಅಂತ ಬರ್ಕೊಂಡ್ಬಿಡ್ತಾರೆ. ಅವ್ನು ರೆಫ್ರಿಜರೇಟರ್ ತಗೊಂಡಿದ್ದಾನಂತ ಬಿಲ್ಲಲ್ಲಿ ಇದೆ, ಅವನ ಹೆಸರಲ್ಲಿ ರೆಫ್ರಿಜರೇಟರ್ ಇರ್ಬೇಕಾದ್ರೆ. ಒಂದು ನಂಬರ್ 2, ರೆಫ್ರಿಜರೇಟರ್ ತಗೊಂಡ್ಮೇಲೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಆಗಿದ್ದಕ್ಕೆ ಇದಲ್ಲಿದೆ ದಾಖಲೆ. ಎಸ್ ಸರ್, ಯು ಕಾಂಟ್ ಜಸ್ಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.